ಶಿಲುಬೆ ಮೇಲೆ ಆ ನೋವು ನೋಡ್ರಿ, ಆ ನೋವು ನೋಡಿ ಬಟ್ಟೆನೇ ಅರಿಬೇಕಾದ್ರೂ ಕೂಡ ಒಂದೇ ಒಂದು ಮಾತು ಅವ್ರು ಹೇಳಿಲ್ಲ ರೀ. ನ್ಯಾಯಾಧಿಪತಿ ಇವರು ನ್ಯಾಯಕ್ಕಾಗಿ ಅವ್ರ ಮುಂದೆ ನಿಂತ್ಕೊಳ್ತಾರೆ, ಪಿಲಾತ ಮುಂದೆ ನ್ಯಾಯ ಕೊಡಕ್ಕೆ. ಇವ್ರಿಗೆ ನ್ಯಾಯಾಧಿಪತಿ ಅವ್ರ ನ್ಯಾಯ ಇಲ್ವರಿ ಅವ್ರಿಗೆ? ನ್ಯಾಯ ಇಲ್ಲ ಅವರಿಗೆ. ಇಡೀ ಜಗತ್ತಿಗೆ ನ್ಯಾಯ ತೀರಿಸೋ ದೇವರು ಇವರು. ಒಂದು ಸಾಧಾರಣ ಮನುಷ್ಯನಾಗಿ ನ್ಯಾಯಕ್ಕಾಗಿ ಪಿಲಾತ ಮುಂದೆ ನಿಂತ್ಕೊಳ್ತಾರೆ. ಯಾಕೆ ಗೊತ್ತಾ? ನಮ್ಮ ಪಾಪಗಳು ಘೋರವಾಗಿದೆ ಮಕ್ಕಳೇ. ಈ ಕೈಗಳಲ್ಲಿ ಆ ಭೂಮಿನೇ ಉಂಟು ಮಾಡಿದ ದೇವರು ಆ ಕೈಗಳಲ್ಲಿ ಬಳೆ ಹೊಡೆದ್ಬಿಟ್ಟು ಅಸಹಾಯಕರಾಗಿ ಅವ್ರು ನಿಂತ್ಕೊಳ್ತಾರೆ. ಅಂದ್ರೆ ನಮ್ಮ ಪಾಪ ಮಾನ ಮುಚ್ಕೊಳ್ತಾರೆ. ಯಾವ ವ್ಯಕ್ತಿ ಕೂಡ ತನ್ನ ಮಾನ ಹೊರಗಡೆ ತೆಗಿಕ್ಕೆ ಇಷ್ಟಪಡಲ್ಲ ರೀ. ಲಾಸ್ಟ್ ಉಳಿಯೋದು ಅವ್ರಿಗೆ ಒಂದೇ ಒಂದು ಬಟ್ಟೆ, ಒಂದು ಆ ಬಟ್ಟೆ ಕೂಡ ಟೇರ್ ಮಾಡ್ತಾರೆ. ಆ ಬಟ್ಟೆ ಟೇರ್ ಮಾಡ್ತಾರೆ. ಯಾವತ್ತಾದ್ರೂ ನಿಮ್ಮ ಬಟ್ಟೆ ಹತ್ರ ಬಿಚ್ಚಿದಾರ ರಸ್ತೆಯಲ್ಲಿ? ಯಾವ ಬಟ್ಟೆ ಬಿಚ್ಚಿದ್ರು ನೀವು 4 ಗೋಡೆಗಳ ಮಧ್ಯದಲ್ಲೇ ಬಿಚ್ಚುತ್ತೀರಾ, 4 ಗೋಡೆಗಳ ಮಧ್ಯದಲ್ಲೇ ಬಟ್ಟೆ ಹಾಕೊಳ್ತೀರಾ. ಒಂದು ದಿನ ಮೆತ್ತಗೆ ಹೊರಗಡೆ ಬರಲಿಲ್ಲ ಮಕ್ಕಳು. ವಯಸ್ಸಿಗೆ ಬಂದ ಮಗ, ದೇವ್ರ ಹೃದಯ ಹೇಗಾಗಿರುತ್ತೆ. ತಂದೆ ಅಳ್ತಾರೆ, ನನ್ನ ಮಗನ ಹೀನಮ್ಮನ ಹೊಡೆದು ಬಿಟ್ರಲ್ಲ, ನನ್ನ ಮಗ ಬೆತ್ತಲೆ ಆಗಿದ್ದಾನಂತೇಳಿ ಅಪ್ಪ ತಂದೆ ಅಳ್ತಾರ್ರಿ. ಯಾಕೆ ಗೊತ್ತಾ? ಆ ಪಾಪದ ಕೃತ್ಯ ಮಕ್ಕಳೇ, ಪಾಪದ ಕೃತ್ಯ ಅದು. ದೇವ್ರಿಗೆ ಸ್ತೋತ್ರ. ಅರದಿ ಬಿಡ್ತಾರ ಹಂಗೆ. ಆ ಕೈ ಈ ಕಡೆ ಬರೋದಿಲ್ಲ, ಕೈ ಈ ಕಡೆ ಭುಜದಿಂದ ಇಷ್ಟೇ ಲೆಂತಿರೋದು. ಆ ಕೈನ ಹಾಕಿ ಎಳಿತಾರದನ್ನ ಎಳೆದು ಬಿಡ್ತಾರೆ. ಆ ಮೆಟ್ಲು ಬೋನಿಂದ ಅದು ಕಟ್ಟಾಗಿ ಹಾಗೇ ಎಳ್ಕೊಂಡು ಹೋಗತ್ತಾನೆ. ಹಾಗೆ ಹೊಡಿತಾರ, ಮಳೆ ಹೊಡಿತಾ ಕೈ 2 ಕಾಲು ಇಟ್ಟುಬಿಟ್ಟು ಅಲ್ಲಿಂದ ಮಳೆ ಹೊಡಿತಾರೆ. 7 ಇಂಚು ಮಳೆ ಹೊಡಿಬೇಕಾದ್ರೆ, ಒಂದೊಂದು ಏಟು ಹೊಡಿಬೇಕಾದ್ರೆ ಕಾಲಿಂದ ತುಂಡಿಗರಮಾಗಿ ಅವಸರಪಟ್ಟು ಹೋಗಿ ಪಾಪ ಮಾಡುತ್ತಲ್ಲ, ಆ ಪಾಪಕ್ಕೆ ಆ ಕಾಲಿಗೆ ತಗೊಳ್ತಾರೆ. ಅವಸರಪಟ್ಟು ಕದೀತ್ಯ, ಅವಸರಪಟ್ಟು ಹೊಡಿತ್ಯ, ಅವಸರಪಟ್ಟು ಬಾಟ್ಲು ತಗೊಳ್ತಿಯಲ್ಲ, ಆ ಕಾಲಿಗೆ ಕೈಗಳಿಗೆ ಮಳೆ ತಗೊಳ್ತಾರೆ. ಬಟ್ಟೆ ತೆಗೆದುಬಿಟ್ಟು ನೇಕಡಾಗಿ ಏಸಪ್ಪ ಏದೇನು ತೋಟದಲ್ಲಿ ನೇಕಡಾಗಿದ್ದವ್ರಿಗೆ ತನ್ನ ಚರ್ಮ ಸುರಿದು ಆ ಚರ್ಮದಿಂದ ಅವ್ರ ಮಾನ ಮುಚ್ಚಿದ್ರಿ ಅವರು. ಅದೇ ಮನುಷ್ಯ ಏಸಪ್ಪನ ತಗೊಂಬಂದು ಮಾನ ತೆಗೆದಿಡ್ತಾರೆ. ಅಂದ್ರೆ ಪಾಪದ ಕೃತ್ಯದ ಮರಣ ಮಕ್ಕಳೇ. ಅದು ಅದಕ್ಕೆ ನಾನು ಹೇಳ್ತೀನಿ, ಇವತ್ತು ತಲೆ ಬಾಗತ್ತೆ ಇದೆಲ್ಲ ಹೇಳ್ಬೇಕಾದ್ರೆ ನಿಮಗೆ ಮಾಂಸ ಸ್ಕಿನ್ ಔಟ್, ಚಿಕನ್ ಸ್ಕಿನ್ ಔಟ್ ಮಾಡ್ತಾರಲ್ಲ, ಆ ಥರ ಸ್ಕಿನ್ ಔಟ್ ಮಾಡಿ ತೆಗಿತಾರ. ಅಷ್ಟು ರಕ್ತದ ಮಧ್ಯದಲ್ಲಿ ಕೂಡ ಅವ್ರು ಹೇಳ್ತಾರೆ, ಫಾದರ್ ಫಾದರ್ ಫರ್ಗಿವ್ ದೆಮ್, ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ತಂದೆ ಇವರಿಗೆ ಕ್ಷಮಿಸಿ. ದೇವರ ಪ್ರೀತಿ ಎತ್ಕೊಂಡೋಗಿ ಇವತ್ತು ನೋಡಿದ್ರೆ ಶಿಲುಬೆ ಮೇಲೆ ಆ ನೋವು ನೋಡ್ರಿ, ಆ ನೋವು ನೋಡಿ ಬಟ್ಟೆನೇ ಅರಿಬೇಕಾದ್ರೂ ಕೂಡ ಒಂದೇ ಒಂದು ಮಾತು ಅವ್ರು ಹೇಳಿಲ್ಲ ರೀ. ನ್ಯಾಯಾಧಿಪತಿ ಇವರು ನ್ಯಾಯಕ್ಕಾಗಿ ಅವ್ರ ಮುಂದೆ ನಿಂತ್ಕೊಳ್ತಾರೆ, ಪಿಲಾತ ಮುಂದೆ ನ್ಯಾಯ ಕೊಡಕ್ಕೆ. ಇವ್ರಿಗೆ ನ್ಯಾಯಾಧಿಪತಿ ಅವ್ರ ನ್ಯಾಯ ಇಲ್ವರಿ ಅವರಿಗೆ? ನ್ಯಾಯ ಇಲ್ಲ ಅವರಿಗೆ. ಇಡೀ ಜಗತ್ತಿಗೆ ನ್ಯಾಯ ತೀರಿಸೋ ದೇವರು ಇವರು. ಒಂದು ಸಾಧಾರಣ ಮನುಷ್ಯನಾಗಿ ನ್ಯಾಯಕ್ಕಾಗಿ ಪಿಲಾತ ಮುಂದೆ ನಿಂತ್ಕೊಳ್ತಾರೆ. ಯಾಕೆ ಗೊತ್ತಾ? ನಮ್ಮ ಪಾಪಗಳು ಘೋರವಾಗಿದೆ ಮಕ್ಕಳೇ. ಈ ಕೈಗಳಲ್ಲಿ ಆ ಭೂಮಿನೇ ಉಂಟು ಮಾಡಿದ ದೇವರು ಆ ಕೈಗಳಲ್ಲಿ ಬಳೆ ಹೊಡೆದ್ಬಿಟ್ಟು ಅಸಹಾಯಕರಾಗಿ ಅವ್ರು ನಿಂತ್ಕೊಳ್ತಾರೆ. ಅಂದ್ರೆ ನಮ್ಮ ಪಾಪ ಮಾನ ಮುಚ್ಕೊಳ್ತಾರೆ. ಯಾವ ವ್ಯಕ್ತಿ ಕೂಡ ತನ್ನ ಮಾನ ಹೊರಗಡೆ ತೆಗಿಕ್ಕೆ ಇಷ್ಟಪಡಲ್ಲ ರೀ. ಲಾಸ್ಟ್ ಉಳಿಯೋದು ಅವ್ರಿಗೆ ಒಂದೇ ಒಂದು ಬಟ್ಟೆ, ಒಂದು ಆ ಬಟ್ಟೆ ಕೂಡ ಟೇರ್ ಮಾಡ್ತಾರೆ. ಆ ಬಟ್ಟೆ ಟೇರ್ ಮಾಡ್ತಾರೆ. ಯಾವತ್ತಾದ್ರೂ ನಿಮ್ಮ ಬಟ್ಟೆ ಹತ್ರ ಬಿಚ್ಚಿದಾರ ರಸ್ತೆಯಲ್ಲಿ? ಯಾವ ಬಟ್ಟೆ ಬಿಚ್ಚಿದ್ರು ನೀವು 4 ಗೋಡೆಗಳ ಮಧ್ಯದಲ್ಲೇ ಬಿಚ್ಚುತ್ತೀರಾ, 4 ಗೋಡೆಗಳ ಮಧ್ಯದಲ್ಲೇ ಬಟ್ಟೆ ಹಾಕೊಳ್ತೀರಾ.
ಒಂದು ದಿನ ಬೆತ್ತಲೆಯಾಗಿ ಹೊರಗಡೆ ಬರಲಿಲ್ಲ ಮಕ್ಕಳೇ. ವಯಸ್ಸಿಗೆ ಬಂದ ಮಗ, ದೇವ್ರ ಹೃದಯ ಹೇಗಾಗಿರುತ್ತೆ. ತಂದೆ ಅಳ್ತಾರೆ, ನನ್ನ ಮಗನ ಹೀರಮ್ಮನ ಹೊಡೆದ್ಬಿಟ್ರಲ್ಲ, ನನ್ನ ಮಗ ಬೆತ್ತಲೆ ಆಗಿದ್ದಾನಂತ ಹೇಳಿ ಅಪ್ಪ ತಂದೆ ಅಳ್ತಾರೆ. ಯಾಕೆ ಗೊತ್ತಾ? ಆ ಪಾಪದ ಕೃತ್ಯ ಮಕ್ಕಳೇ, ಪಾಪದ ಕೃತ್ಯ ಅದು. ದೇವ್ರಿಗೆ ಸ್ತೋತ್ರ. ಅರ್ಧಿ ಬಿಡ್ತಾರೆ ಹಂಗೆ. ಆ ಕೈ ಈ ಕಡೆ ಬರೋದಿಲ್ಲ, ಕೈ ಈ ಕಡೆ ಭುಜದಿಂದ ಇಷ್ಟೇ ಲೆಂತಿರೋದು, ಆ ಕೈನ ಹಾಕಿ ಎಳಿತಾರೆ, ಅದನ್ನ ಎಳೆದು ಬಿಡ್ತಾರೆ. ಆ ಮೆಟ್ಲ್ ಬೋನಿಂದ ಕಟ್ಟಾಗಿ ಹಾಗೇ ಕೆಳ್ಕೊಂಡು ಹೋಗುತ್ತಾನೆ. ಹಾಗೆ ಹೊಡಿತಾರ, ಮಳೆ ಹೊಡಿತಾರೆ, ಹೊಡಿತಾ ಕೈ 2 ಕಾಲು ಇಟ್ಟುಬಿಟ್ಟು ಅಲ್ಲಿಂದ ಮಳೆ ಹೊಡಿತಾರೆ. 7 ಇಂಚು ಮಳೆ ಹೊಡಿಬೇಕಾದ್ರೆ, ಒಂದೊಂದು ಏಟು ಹೊಡಿಬೇಕಾದ್ರೆ ಕಾಲಿಂದ ತುಂಡಿಗರಮಾಗಿ ಅವಸರ ಪಟ್ಟು ಹೋಗಿ ಪಾಪ ಮಾಡ್ತಿಯಲ್ಲ, ಆ ಪಾಪಕ್ಕೆ ಆ ಕಾಲಿಗೆ ಎಟ್ಟು ತಗೊಳ್ತಾರೆ. ಅವಸರ ಪಟ್ಟು ಕದೀತ್ಯಾ, ಅವಸರ ಪಟ್ಟು ಹೊಡಿತ್ಯಾ, ಅವಸರ ಪಟ್ಟು ಬಾಟ್ಲು ತಗೊಳ್ತಿಯಲ್ಲ, ಆ ಕಾಲಿಗೆ ಕೈಗಳಿಗೆ ಮಾಡ್ತಾ ಹೋಗ್ತಾರೆ. ಈ ಮನಸ್ಸಿಂದ ಕೆಟ್ಟ ಕೆಟ್ಟ ಚಿಂತೆ, ಕೆಟ್ಟ ಕೆಟ್ಟ ಲೈಂಗಿಕ ಕೃತ್ಯಗಳು, ಸೆಕ್ಸ್ಗಳು ಅಂತ ಕಾರ್ಯಗಳನ್ನು ನೆನೆಸ್ಕೊಳ್ತಿದ್ಯಲ್ಲ, ಕೊಲೆ, ಆದರ, ಆ ರೀತಿಯಾದ ದುಂದೋಟತನ, ಎಲ್ಲ ವಿಧದ ಇಚ್ಛೆಗಳು, ವ್ಯಾಮೋಹಗಳು ಅದ್ಯಾವುದು ಬರಬಾರ್ದಂತೇಳಿ 2.5 ಇಂಚು ಮುಳ್ಳು ಹಾಗೆ ಕಿರೀಟ ಪಿಯರ್ಸ್ ಆಗಿ ಒಳಗೆ ಹೋಗತ್ತೆ. ಅದು ಮೈಂಡ್ ಒಳಗೆ ಆ ತಲೆಯಿಂದ ಕಿತ್ಕೊಂಡು ರಕ್ತ ಕಿತ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಈಸ್ ಐಸ್ ವಾಸ್ ಪ್ಯಾರಲೈಸ್ಡ್, ಕಣ್ಣು ಕುರುಡಾಯಿತು, ದೇಹ ಬಂದು ಲಕ್ಕ ಹೊಡೆದ್ಬಿಡ್ತಾರೆ, ಬಾಡಿನೇ ಹೋಗ್ಬಿಡ್ತಾರೆ. ಈ ಕುಡಂಟ್ ಸಿ, ಈ ಲಾಸ್ಟ್ ಇಸ್ ಸೈಟ್. ಏನು ಅವ್ರು ಕಾಣಲೇ ಇಲ್ಲ ಮಕ್ಕಳೇ, ಈ ಕುಡಂಟ್ ಸಿ. ಆರಂಭದ ದಿನಗಳಲ್ಲಿ ಇದನ್ನ ಅದಷ್ಟು ದೇವ್ರು ತೋರಿಸ್ಬೇಕಾದ್ರೆ ಅವತ್ತು ನಾನು ತೀರ್ಮಾನ ಮಾಡಿದೆ, ಅಯ್ಯೋ ಈ ಅಪ್ಪನ ಇಷ್ಟೆಲ್ಲ ಹೊಡೆದ್ಬಿಟ್ರ, ಇಷ್ಟೆಲ್ಲ ಆಯ್ತಾ ಇವ್ರಿಗೆ? 29 ವರ್ಷ ನಾನು ಕ್ರಿಶ್ಚಿಯನ್ ಆಗಿದ್ದು ಏನು ಪ್ರಯೋಜನ ಆಯ್ತು? 29 ವರ್ಷ ಇವ್ರ ಬಗ್ಗೆ ನನಗೇನು ಗೊತ್ತಾಗ್ಲೇ ಇಲ್ವಲ್ಲ ಸ್ವಾಮಿ. ಇದೆಲ್ಲ ನನಗಾಗಾಯ್ತಾ ಅಂತ ಗೊತ್ತಾದ ಮೇಲೆ ಅವತ್ತು ನಾನು ನಿರ್ಧಾರ ಮಾಡಿದೆ, ಸ್ವಾಮಿ, I don't want to live anymore for myself. I want to live only for you, Lord. ಇನ್ನು ನಾನು ನನಗಾಗಿ ಜೀವಿಸ್ಕೊಳ್ಳಲ್ಲ, ನಾನು ನಿನಗಾಗಿ ಜೀವಿಸ್ತೇನೆ. ಇವತ್ತು ನೀವು ತೀರ್ಮಾನ ಮಾಡಬೇಕಾದ್ರೆ ಬಟ್ಟೆ ತೆಗೆದುಬಿಟ್ಟು ನೇಕಡ್ ಆಗಿ, ಏಸಪ್ಪ, ಏದೇನು ತೋಟದಲ್ಲಿ ನೇಕಡ್ ಆಗಿದ್ದವ್ರಿಗೆ ತನ್ನ ಚರ್ಮ ಸುಲಿದು ಆ ಚರ್ಮದಿಂದ ಅವ್ರ ಮಾನ ಮುಚ್ಚಿದ್ರಿ ಅವರು. ಅದೇ ಮನುಷ್ಯ ಏಸಪ್ಪನ ತಗೊಂಬಂದು ಮಾನ ತೆಗೆದಿಡ್ತಾರೆ ಅಂದ್ರೆ ಪಾಪದ ಕೃತ್ಯದ ಮರಣ ಮಕ್ಕಳೇ. ಅದು ಅದಕ್ಕೆ ನಾನು ಹೇಳ್ತೀನಿ, ಇವತ್ತು ತಲೆ ಬಾಗತ್ತೆ ಇದೆಲ್ಲ ಹೇಳ್ಬೇಕಾದ್ರೆ ನಿಮಗೆ. ನಾನು ದರ್ಶನದಲ್ಲಿ ನೋಡ್ತೀನಲ್ಲ, ಸಿಸ್ಟರ್ ನೋಡ್ತೀವಲ್ಲ, ನಾವೆಲ್ಲ ನಮಗೆ ಮನಸ್ಸಲ್ಲಿ ಹೆಂಗೆ ಕೂತ್ಕೋಬೋದು. ನಾ ಹೇಳ್ಬೇಕಾದ್ರೆ ಅಳ್ತೀರಾ, ಪಿಕ್ಚರ್ ನೋಡ್ಬೇಕಾ ಅಳ್ತೀರಾ, ರಿಯಲ್ ಆಗಿ ಅವ್ರು ಹೆಂಗೆ ಆಗಿರ್ಬೇಕಾ ಅಪ್ಪನಿಗೆ. ಮಾಂಸ ಸ್ಕಿನ್ ಔಟ್, ಚಿಕನ್ ಸ್ಕಿನ್ ಔಟ್ ಮಾಡ್ತಾರಲ್ಲ, ಆ ಥರ ಸ್ಕಿನ್ ಔಟ್ ಮಾಡಿ ತೆಗಿತಾರೆ ಅಪ್ಪನ. ಅಷ್ಟು ರಕ್ತದ ಮಧ್ಯದಲ್ಲಿ ಕೂಡ ಅವ್ರು ಹೇಳ್ತಾರೆ, ಫಾದರ್ ಫರ್ಗಿವ್ ದೆಮ್, ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ತಂದೆ, ಇವ್ರನ್ನ ಕ್ಷಮಿಸು. ಇವ್ರೇನು ಮಾಡ್ತಾರೆ? ಹೆಂಡತಿ ಒಂದು ತಪ್ಪು ಮಾಡ್ತಾರಲ್ಲ, ತಪ್ಪನ್ನ ಕ್ಷಮಿಸಕ್ಕಾಗಲ್ವ ನಿನಗೆ? ಗಂಡ ಒಂದು ತಪ್ಪು ಮಾಡ್ತಾನೆ, ಹೆಂಡತಿ ಆದ ನಿನಗೆ ಅವ್ರಿಗೆ ಕ್ಷಮಿಸಕ್ಕಾಗಲ್ವಾ? ಮಗ ತಪ್ಪು ಮಾಡ್ತಾನೆ, ಆ ಮಗನ ತಪ್ಪನ್ನ ನೀವು ದೊಡ್ಡದಾಗಿ ಹೇಳ್ಕೊಳ್ಳೋ ಬದಲು, ನಿನ್ನ ಮಗನ ವಯಸ್ಸಲ್ಲಿದ್ದಾಗ ನೀನೇನು ತಪ್ಪು ಮಾಡ್ತೇನೆ ಅಂತ ಯೋಚನೆ ಮಾಡು, ಆಗ ನೀನು ಮನಸ್ಬಿಡ್ತೀಯ. ಮಗಳು ತಪ್ಪು ಮಾಡ್ತಾಳೆ, ಆ ಮಗಳ ವಯಸ್ಸಲ್ಲಿ ನೀನಿದ್ದಾಗ ನೀನು ಯಾವ ತಪ್ಪು ಮಾಡಿದ್ಯಾ ನೆನ್ಸ್ಕೋ, ಕ್ಷಮೆ ಕೊಡು, ಸಮಾಧಾನ ಆಗ್ಬಿಡುತ್ತೆ. ನಿನ್ನ ನೀತಿ ಹಾಕೋಗೋಸ್ಕರ ದೇವ ನೀತಿನ ಹೊಡಿಬೇಡ. ಡೋಂಟ್ ಶೋ ಯೋರ್ ರೈಚಸ್ನೆಸ್ ಇನ್ ದ ಹೋಮ್, ಶೋ ದ ರೈಚಸ್ನೆಸ್ ಆಫ್ ಗಾಡ್. ದೇವರ ನೀತಿ ತಗೊಳ್ಳಿ. ದೇವರ ನೀತಿಯನ್ನು ಎಲ್ಲರನ್ನು ಕ್ಷಮಿಸಬೇಕು, ಎಲ್ಲರನ್ನು ಮನ್ನಿಸ್ಬೇಕು, ಎಲ್ರಿಗೂ ಪ್ರೀತಿ ಮಾಡಬೇಕು, ಯಾರು ದ್ವೇಷ ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಸಭೆಯಲ್ಲಿ ನಾವೇನು ಕೊಡ್ತೀವಿ 10 ಡೇಸಲ್ಲಿ. ಹೆಂಡತಿ ನಿಮಗೆ 108 ವೇದನೆ ಕೊಟ್ಟಿರ್ಬೋದು, ಗಂಡ 108 ನೋವುಗಳು ಕೊಟ್ಟಿರ್ಬೋದು. ಬಿಡಿ, ಅಪ್ಪನ ಪಾದದಲ್ಲಿ ಬಂದು ಇಟ್ಕೊಳ್ಳಿ. ಅಪ್ಪ, ನಿನ್ನ ಪಾದಕ್ಕೆ ಬಂದಿದ್ದೀನಪ್ಪ, ನೀನೇನು ಸರ್ವಸ್ವ ಅಂತ ಇಟ್ಕೊಳ್ಳಿ. ಆಗ ದೇವರೆಲ್ಲ ಕೆಲಸ ಮಾಡ್ತಾರೆ. ನಾನು ಹೇಳ್ತೇನೆ, ಮಿರಕಲ್ಗಳು ತಾನಾಗಿ ಆಗ್ಬಿಡತ್ತೆ, ಆಗತ್ತೆ. ದ ವೆನಮ್ ಆಫ್ ದ ಸ್ನೇಕ್, ಹಾವಿನಲ್ಲಿರುವಂಥ ವಿಷ ತೆಗೆದು ಆ ವಿಷದಿಂದನೇ ಮೆಡಿಸಿನ್ ಮಾಡ್ತಾರೆ, ಗೊತ್ತಾ ನಿಮಗೆ?
ಎಷ್ಟು ಜನಕ್ಕೆ ಗೊತ್ತಿತ್ತು? ಹಾವು ಕಚ್ಚಿದ ಸತ್ತೋಗ್ತಾರೆ. ಅದು ಹಾವು ವಿಷನೇ ತೆಗೆದುಬಿಟ್ಟು ಅದ್ರಲ್ಲಿ ಇಂಜೆಕ್ಷನ್ ಮಾಡಿ, ಯಾವ ಹಾವು ಕಚ್ಚಿದೆ ಅದೇ ವಿಷಯದಲ್ಲಿ ಅವ್ರಿಗೆ ಇಂಜೆಕ್ಷನ್ ಮಾಡ್ತಾರೆ, ಆ ಮನುಷ್ಯ ಗುಣ ಆಗ್ಬಿಡ್ತಾನೆ. ಯೇಸು ಕ್ರಿಸ್ತರು ಕೂಡ ಅದೇ ವೆನಮ್, ಆ ರಕ್ತನೇ ತಗೊಂಡಿದ್ದಾರೆ. ಆ ರಕ್ತ ಬಹಳ ಕ್ರೂರವಾಗಿ ದಂಡಿಸಲ್ಪಟ್ಟಿದ್ದಾರೆ. ಈಗ ಆ ರಕ್ತನೇ ನಿಮಗೆ ಮೆಡಿಸನ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ಆ ರಕ್ತನೇ ನಿಮಗೆ ಡೆಲಿವರ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಆ ರಕ್ತನೇ ನಿಮಗೆ ಬಿಡುಗಡೆ ಹಾಕೊಟ್ಟಿದ್ದಾರೆ. ಆ ರಕ್ತನೇ ಸಮಾಧಾನ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗ್ಲಿ. ಒಂದು ಚಿಕ್ಕ ಪಾಪು, 1 ವರ್ಷದ ಮಗುಗೆ ಹಾಲು ಕುಡಿಸ್ತಾ ಇರೋ ತಾಯಿ, ಆ ಮಗುಗೆ ಸಿರಪ್ ಕೊಡ್ತಾರೆ. ಆ ಕೈಯಾದ ಸಿರಪ್ ಆ ಮಗು ತಗೊಳಕ್ ಆಗೋದಿಲ್ಲ. ಅದನ್ನ ತಾಯಿ ತಗೊಳ್ತಾರೆ. ಅದನ್ನ ಡಾಕ್ಟರ್ ಹೇಳ್ತಾರೆ, ಸಿಸ್ಟರ್ ನೀವು ತಗೊಂಬಿಡಿ, ಅದನ್ನ ನೀವು ತಗೊಂಬಿಟ್ಟ ಕಹಿ ತಗೊಂಬಿಡಿ. ಆ ಕಹಿ ತಗೊಂಡ್ರೆ ಆ ಕಹಿ ಏನಾಗುತ್ತೆ, ನಿಮ್ಮ ಹಾಲಲ್ಲಿ ಬೇಯುತ್ತೆ. ಹಾಲಲ್ಲಿ ಬೆರೆತು ಅದು ಸಿಹಿ ಮಾಡುತ್ತೆ. ಆ ಹಾಲನ್ನ ಮಗು ಕುಡಿಬೇಕಾದ್ರೆ ಮಗು ಗುಣ ಆಗತ್ತೆ ಅಂತ ಹೇಳ್ತಾರೆ. ದೇವರು ಕೂಡ ಅದೇ ರೀತಿನೇ ಆ ವಿಷ ತಗೊಂಡ್ಬಿಟ್ರು. ಈಗ ನಿಮಗೆ ಸಿಹಿಯಾದ ಆಶೀರ್ವಾದ ಕೊಡಕ್ಕೆ ಜಯಣ್ಣವರೇ ಅವ್ರು ಬಂದಿದ್ದಾರೆ ಅಲ್ವಾ? ಮದುವೆ ಆಗಿ 15 ವರ್ಷ ಆಯ್ತು, 20 ವರ್ಷ ಆಯ್ತು, ಇನ್ನು ಬೇಡ ಜಗಳ. ಇನ್ನು ಆದಷ್ಟು ತಪ್ಕೊಳ್ಳಿ, ಒಪ್ಕೊಳ್ಳಿ, ಒಂದಾಗಿರಿ. ನಾನು ಆ ಪ್ರೈಡ್ ಬೇಡ ಮಕ್ಕಳೇ. ನೀನು ನಾಳೆ ನೀನಿರ್ತೀಯಲ್ಲ, ನಾಳೆ ಅವಳಿಡ್ತಾಳೆ, ನಿಮ್ಗೆ ಗೊತ್ತಿಲ್ಲ. ಪರಸ್ಪರ ಪ್ರೀತಿಯಾಗಿ ಕನಿಷ್ಠ ಧರ್ಮ ಏನ್ ಬೋಧಿಸೋದು ಗೊತ್ತಾ? ಪ್ರೀತಿ. ದೇಸಪ್ಪ ಅದನ್ನ ಬೋಧಿಸಿದ್ದಾರೆ. ಇಲ್ಲಿ ಓದೋದೇನಿಲ್ಲ, ಹೃದಯ ಮಾತಾಡತ್ತೆ. ಅದಕ್ಕೇನೆ ಹೇಳ್ತೇನೆ, ಯಾವ್ದು ಜಗಳ ಬೇಡ. ಅಣ್ಣ ಪ್ರಾಪರ್ಟಿ ತಗೊಂಡ, ನಾವು ಹೋಗ್ಲಿ ಬಿಡ್ರಿ, ಅದು ಕೇರ್ ಮಾಡ್ಬೇಡ್ರಿ. ಅಪ್ಪ ಬೇರೆ ಕಡೆಯಿಂದ ಪ್ರಾಪರ್ಟಿ ಕೊಡ್ತಾರ್ರಿ. ಪ್ರೇ ಮಾಡಿ, ಅದು ತಾನಾಗೆ ಬರತ್ತದು. ಅದಕ್ಕಿಂತ ನಿಮ್ ಸಮಾಧಾನ ಹಾಳು ಮಾಡ್ಕೋಬೇಡಿ.